ವಿ ಗೋ. ಸೊ ವೆಲ್ಕಮ್ ಟು ಅವರ್ ಕಿಚನ್. ಇವತ್ತು ನಾವು ನಿಮಗೆ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಫಸ್ಟು ಎಷ್ಟು ಬೇಬಿ ಕಾರ್ನ್ ತೊಗೊಂಡಿದ್ದೀವಿ ಮಾಮಿ? ಒಂದು ಪ್ಯಾಕೆಟ್ ಬೇಬಿ ಕಾರ್ನ್ ತೊಗೊಂಡು ದೊಡ್ಡ ಪ್ಯಾಕೆಟ್ ಬೇಬಿ ಕಾರ್ನ್ ತೊಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಫಸ್ಟು ಒಂದು ಪಾತ್ರೆಗೆ ನೀರು ಹಾಕೊಂಡು ಒಂಚೂರು ಉಪ್ಪು ಹಾಕಿ ಆ ಬೇಬಿ ಕಾರ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕಾಯ್ತಾ, ಒಂದು ಸ್ವಲ್ಪ ಚೂರು ಕರುಮ್ ಅನ್ನೋ ಥರ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಸೋಸ್ಬೇಕು. ಬೇಬಿ ಕಾರ್ನ್ನ ಈ ಥರ ಹಾಕಬೇಕು. ಸೋಸಿದ ನಂತರ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಬನ್ನಿ. ಮೇನ್ ಆಗಿ ಗ್ಯಾಸ್ ಸ್ಟವ್ ಅಂಟಿಸ್ಬೇಕು. ಎಣ್ಣೆ ಎಲ್ಲಿದೆ? ಯಾವ್ಯಾವ ಐಟಮ್ ಎಲ್ಲಿದೆ ಅಂತ ನನಗೆ ಗೊತ್ತು, ಆದ್ರೂ ನಮ್ಮ ಅಮ್ಮ ಇರ್ತಾರಲ್ಲ ಅವಾಗ ಇದೇನಿದೆ ಇದೆಲ್ಲಿದೆ ಅಂತೆಲ್ಲ ಕೇಳಿ ಇಸ್ಕೊಳೋದು. ನಮ್ಮಮ್ಮನ ಎಣ್ಣೆ ಹಾಕ್ತಾ ಇದ್ದಾರೆ, ಹಾಕೋ. ಒಂದ್ ಸೌಟ್ ಎಣ್ಣೆ ಹಾಕೊಳ್ತಾ ಇದೀವಿ. ಉರಿ ಜೋರ್ ಮಾಡ್ತಾ ಇದ್ದೀನಿ. ಬಾಂಡ್ಲಿಲಿ ಅಥವಾ ಈ ಪಾನಲ್ಲಿ ಏನಾದ್ರು ನೀರಿದ್ರೆ ನೀವು ಫಸ್ಟೇ ಉರಿ ಜೋರ್ ಇಕ್ಕಿ ಆ ನೀರನ್ನ ಆರಿಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕೊಬೇಕು, ಆಯ್ತಾ? ಅದು ಕಾಯುವಾಗ ಕಾದ್ಮೇಲೆ ಸೊ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವನ್ನ ನಾವು ರೆಡಿ ಮಾಡ್ಕೊಂಡಿದೀವಿ. ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಎಲ್ಲ ವಾಶ್ ಮಾಡಿಕ್ಕಿರೋದು. ಜೋರಾಗಿ ಮಾತಾಡ್ ಪರವಾಗಿಲ್ಲ. ಹಾಕ್ಲಾ? ಹಾಕ್ಲಾ ದೂರ? ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಅಷ್ಟೇನಾ? ಒಂದು ಸ್ವಲ್ಪ ಹಿಂಗೆ ಚಿಟಪಟ ಅಂದಾಗ ಹಿಂಗೆ ಎಣ್ಣೆಲಿ ಚಟಪಟ ಅಂತ ಸ್ವಲ್ಪ ಗರಿ ಮಾಡಿಬಿಟ್ಟು ತೆಗೆದು ಸೈಡಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕೋಬೇಕು. ಮೆಣಸಿನ್ಕಾಯಿ ಆಮೇಲೆ ಹಾಕ್ಲಾ? ಈರುಳ್ಳಿ ಹಾಕೊಂಡು ಸ್ವಲ್ಪ ಉರಿ ಜೋರಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಮ್ಮ ಅಂತಾರೆ ನಂಗೆ ಇದೆಲ್ಲ ತೆಕ್ಕೊಟ್ಟು ಮಾಡೋ ಬದಲು ನಮ್ಮ ಅಮ್ಮನೇ ಮಾಡಿಟ್ಬಿಡ್ತಾರೆ ಒಂದು ನಿಮಿಷದಲ್ಲಿ. ಆದ್ರೂ ನಾನೇ ಮಾಡ್ತಾ ಇದ್ದೀನಿ, ನಿಮ್ಗೋಸ್ಕರ. ಉಪ್ಪು ಹಾಕಿ ಒಂಚೂರು ಬ್ರೌನ್ ಆಗುತ್ತಲ್ಲ. ಒಂಚೂರು ಉಪ್ಪು ಹಾಕೊಂಡಿದ್ದೀವಿ, ಅದು ಬೇಗ ಬ್ರೌನ್ ಆಗಲಿ ಅಂತ. ನಾನು ಎಲ್ಲ ವಿಡಿಯೋ ಸ್ಟಾಪ್ ಆಯ್ತು ಅಂತಲೇ ನಾನು ಅಬ್ಸರ್ವ್ ಮಾಡಿದ. ನನ್ನ ಪಾಡಿಗೆ ನಾನು ಮಾತಾಡ್ತಿದ್ದೀನಿ. ಇವಾಗ ಒಂದು ಡೌಟ್ ಮೇಲೆ ಸ್ಟಾಪ್ ಆಯ್ತು ಅಂತ ನೋಡಿದೆ. ಎನಿವೇಸ್ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಇವಾಗ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದೀನಿ. ಒಂಚೂರು ಉಪ್ಪು ಹಾಕಿದ್ದೀವಿ. ನಿಮ್ಗೆ ಬೇಕು ಅಂದ್ರೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಬೋದು, ಬಾಯಿಗೆ ಸಿಗ್ಬೇಕು ಅನ್ನೋರು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದೀವಿ. ನಾನು ಏನೇನೋ ಡೈಲಾಗ್ ಎಲ್ಲ ಹೇಳಿದೆ, ಅದೆಲ್ಲ ಹೋಗ್ಬಿಟ್ಟಿರುತ್ತೆ, ಆಯ್ತಾ? ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ, ಕಷ್ಟ ಬಿದ್ದು ಅಂತೆಲ್ಲ ಹೇಳಿದ್ದೆ ವಿಡಿಯೋದಲ್ಲಿ. ಸೊ ಇವಾಗ ಇದಾಕ್ಲಾ? ಗ್ರೀನ್ ಚಿಲ್ಲಿ ಹಾಕ್ಲಾ? ಸಿ ಇದೆಲ್ಲ ಹಾಕ್ಬೇಕು ಅಂತ ರೂಲ್ಸ್ ಇಲ್ಲ, ಬಟ್ ನಾವು ಹಾಕ್ತಾ ಇದೀವಿ, ಇಷ್ಟ ಬಂದಿರೋ ಹಾಕೋಣ ಅಂತ. ಚೂರು ಹಾಕ್ತೀವಿ, ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲ, ಜಾಸ್ತಿ ಬೇಡ, ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲ, ಮೆಣಸು ಬೇರೆ, ಇದು ಖಾರ ಇದೆ. ಮೆಣಸು ಬೇರೆ ಹಾಕ್ತೀವಿ.
ಸೋಯಾ ಸಾಸ್ ಚೂರು ಹಾಕು. ಹಂಗೆ ಬರ್ತೀನಿ ಹಾಕು. ಈ ಥರ ಮೆಣಸು ಪುಡಿ ಹಾಕ್ತಾ ಇದ್ದೀವಿ 1 ಸ್ಪೂನ್. ಜೊತೆಗೆ ಕೆಚಪ್ ಹಾಕ್ಲಾ? ಹಾಕು. ಹಾಕ್ಬಿಟ್ಟು ಎಲ್ಲ ಮಿಕ್ಸಿಗೆ ಹೊಡೆಯೋದು. ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂಚೂರು ನೀರಿಗೆ ಏನಾದ್ರು ಹಾಕ್ಬಿಟ್ಟೆ ಏನು ಡ್ರೈ ಹಿಂಗೆ ಬರುತ್ತೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ತೀವಿ. ಇದೆಲ್ಲ ಹಾಕ್ಬೇಕು ಅಂತ ಏನಿಲ್ಲ, ನಾವು ಹಾಕ್ತಾ ಇದ್ದೀವಿ ಅಷ್ಟೇ. ಹೆಂಗ್ ಬರುತ್ತೆ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಡ್ರೈ ಅನ್ನಿಸ್ತಾ ಇದೆ ಅಂತ ಒಂಚೂರು ನೀರು ಹಾಕಿದ್ದೀವಿ. ಆಮೇಲೆ ಆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಬೇಯಿಸ್ಕೊ. ಓಕೆನಾ? ಆಹಾ, ಸೋಯಾ ಸಾಸ್ ಹಾಕಿದ್ರೆ ಸಾಕು ಗವ ಅಂತ. ಹಾಕ್ತಿದ್ದೀನಿ. ಸೊ ಇವಾಗ ನಾವು ಈ ಬೇಬಿ ಕಾರ್ನ್ ಬೇಯಿಸ್ಕೊಂಡಿರೋದನ್ನ ನೀರೆಲ್ಲ ಡ್ರೈ ಆದ್ಮೇಲೆ ಹಾಕೊಳ್ತಾ ಇದ್ದೀವಿ. ಆಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ತಿರುಗಿಸಿದ್ಮೇಲೆ ನಿಮಗೆ ಬೇಕು ಅಂದ್ರೆ ಡ್ರೈ ಆಗ್ತಿದೆ ಅಂದ್ರೆ ಸ್ವಲ್ಪ ನೀರು ಅಥವಾ ಎಣ್ಣೆ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಿ ಆಯ್ತಾ. ಸ್ವಲ್ಪ ಬೇಯಲಿ. ಆ ಬೇಯೋ ಟೈಮಲ್ಲಿ ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಷ್ಟಾಗುವಷ್ಟರಲ್ಲಿ ಬೇಯುತ್ತೆ. ಸ್ವಲ್ಪ ಚಿಟ್ಟಾಗಿ ಏನಂತಾರೆ ಕರುಮ್ ಅಂತ ಇರಬೇಕು ಅಂದರೆ ಸ್ವಲ್ಪ ಬೇಯಿಸಿ, ಇಲ್ಲಾಂದರೆ ಜಾಸ್ತಿ ಬೇಯಿಸಿ ಆಯಿತಾ. ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ, ಸ್ವಲ್ಪ ಲಿಮಿಟೆಡ್ ಆಗಿ. ಸೊ ಅದು ಬೇಯಲಿ. ಇವಾಗ ಬೆಂದಿದ್ಯಾ ನೋಡೋಣ. ನೋಡಿ ಚೆನ್ನಾಗಿ ಕಾಣ್ತಿದೆಲ್ಲ. ಸೊ ಇವಾಗ ಆಗ್ಲೇ ನಾವು ಎಣ್ಣೆಗೆ ಹಾಕಿ ಹುರ್ಕೊಂಡ್ವಲ್ಲ ಕರಿಬೇವು, ಹಿಂಗೆ ಕರುಮ್ ಅಂತ, ಅದನ್ನ ಡಿಸೈನ್ ಮಾಡೋಣ. ಹದಿನೈದು ಜೊತೆ ಹಾಕಿ ಸುಮ್ಮನೆ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಆಫ್ ಮಾಡಿಬಿಡೋಣ. ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕರುಮ್ ಅಂತ ಇದ್ರೆ ಕರಿಬೇವು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ. ಅದಕ್ಕೆ ಅದು ಲಾಸ್ಟಲ್ಲಿ ಹಾಕ್ಬೇಕು. ಓಕೆನಾ? ಸೊ ನಮ್ಮ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ, ಕೆಚಪ್ ಎಲ್ಲ ಹಾಕಿದ್ವಿ. ಪೆಪ್ಪರ್ ಡ್ರೈ ಎಲ್ಲ ಕಾಣುತ್ತೆ ಹೋಗೋದಿಲ್ಲ, ಬಟ್ ಅದು ಅಂತೀನಿ. ಪೆಪ್ಪರ್ ಡ್ರೈ ರೆಡಿ ಇದೆ. ಇಲ್ಲಿ ನೋಡಿ, ಇದನ್ನ ಇವಾಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡೋಣ. ನಾನಂತೂ ಔಟ್ ಆಫ್ ದ ಫೋಕಸ್ ಹೋಗ್ತಿದ್ದೀನಿ, ಅದು ಗೊತ್ತಿಲ್ಲ. ಓ ಶಿಟ್, ನಾನು ಅನ್ಕೊಂಡೆ ಕ್ಯಾಪ್ಸಿಕಮು ಹಾಕೋಣ ಅಂತ, ಮರ್ತೇ ಬಿಟ್ಟೆ. ವಿನಿಗರು ಹಾಕೋಬೋದು ಬೇಕಿದ್ರೆ ನೀವು, ನಾನು ಅದು ತೊಗೊಂಬಂದಿಲ್ಲ. ಹಂಗೆ ಸ್ವಲ್ಪ ನಾನು ಓಕೆ, ಇಟ್ ಇಸ್ ರೆಡಿ. ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ನಿಜ ಹೇಳ್ತೀನಿ ಆಯ್ತಾ. ಸಕ್ಕತ್ತಾಗಿದೆ. ಇನ್ನೊಂಚೂರು ಬೇಕು ಅಂದರೆ ಬೇಯಿಸ್ಕೊಬೋದು. ಅದನ್ನ ಬಿಟ್ಟರೆ ಟೇಸ್ಟ್ ಅಂತೂ ಥ್ಯಾಂಕ್ಸ್ ಟು ನಮ್ಮಮ್ಮ. ಫೈನ್, ಇಲ್ಲಿಗೆ ನಮ್ಮ ಬೇಬಿ ಕಾರ್ನ್ ಮಾಡುವ ರೀತಿ, ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮಾಡುವ ರೀತಿ ಮುಕ್ತಾಯವಾಗಿದೆ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ಲಾಗಲ್ಲಿ. ಅಲ್ಲಿವರೆಗೂ ನನ್ನ ಏನು ಮಾಡಬೇಕು, ಮಿಸ್ ಮಾಡ್ಕೋಬೇಕು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.